ಮೈಸೂರು ನಗರದ ವಾರ್ಡ್ ಸಂಖ್ಯೆ 49ರ ಬೇಬೆ ಗಾರ್ಡನ್ ರಸ್ತೆಯಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸ್ವಚ್ಛತಾ ಸಮಸ್ಯೆಗೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯೆ ಸೌಮ್ಯ ಉಮೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಸ್ವಚ್ಛತಾ ಅಭಿಯಾನ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಕೃಷ್ಣರಾಜೇಂದ್ರ ಶಾಲೆಯ ವಿದ್ಯಾರ್ಥಿಗಳು ನೇರವಾಗಿ ರಸ್ತೆಗಿಳಿದು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇನ್ನು ಹಲವು ದಿನಗಳಿಂದ ದುರ್ನಾತವನ್ನ ಬೀರ್ತಾ ಇರುವ ಸ್ಥಳದಲ್ಲಿದ್ದ ಕಸವನ್ನ ಯಶಸ್ವಿಯಾಗಿ ತೆರವುಗೊಳಿಸಿದ ವಿದ್ಯಾರ್ಥಿಗಳು ಹಾಗೆ ಅಧಿಕಾರಿಗಳು ಅದೇ ಜಾಗದಲ್ಲಿ ಸುಂದರ ರಂಗೋಲಿಯನ್ನ ಬಿಡಿಸಿ ಅಲ್ಲದೆ ಗೋಡೆಗಳ ಮೇಲೆ ಸ್ವಚ್ಛತೆಯ ಕುರಿತು ಜಾಗೃತಿ ಸಂದೇಶಗಳನ್ನ ಬರೆಯುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯ ಅರಿವನ್ನ ಮೂಡಿಸಿದ್ದಾರೆ. ಇನ್ನು ಕಾರ್ಯಕ್ರಮದ ಕುರಿತು ಮಾತನಾಡಿದ ಮಾಜಿ ಪಾಲಿಕೆ ಸದಸ್ಯೆ ಸೌಮ್ಯ ಉಮೇಶ್ ಅವರು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಮಕ್ಕಳು ಉತ್ಸಾಹದಿಂದ ಸಾರ್ವಜನಿಕ ಸ್ವಚ್ಛಗಳನ್ನ ನಾಗರಿಕರಿಗೆ ಮಾದರಿಯಾಗ್ತಾ ಇದ್ದಾರೆ. ಇನ್ನು ಸ್ವಚ್ಛ ಪರಿಸರ ನಿರ್ಮಾಣಕ್ಕೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಸ್ವಚ್ಛ ಭಾರತ ಅಭಿಯಾನದ ಯಶಸ್ಸಿಗೆ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಕರೆಯನ್ನು ನೀಡಿದ್ದಾರೆ. ಈ ಸ್ವಚ್ಛತಾ ಅಭಿಯಾನದಲ್ಲಿ ಬಿಜೆಪಿ ಮುಖಂಡ ಉಮೇಶ್, ವಾರ್ಡ್ ಆರೋಗ್ಯ ನಿರೀಕ್ಷಕರಾದ ಶೋಭಾ, ಸ್ವಾಮಿ, ಕಿರಣ್, ಸುದರ್ಶನ್ ಗೌಡ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು, ಶಾಲೆಯ ಶಿಕ್ಷಕ ವೃಂದ ಹಾಗೆ ಸ್ಥಳೀಯ ನಿವಾಸಿಗಳು ಸಕ್ರಿಯವಾಗಿ ಭಾಗವಹಿಸಿದರು. ಸುಮಾರು 20-25 ವರ್ಷದಿಂದ ಕಸದ ಪಾಯಿಂಟ್ ಇತ್ತು. ಯಾರು ಹೆಣ್ಮಕ್ಳು ಓಡಾಡಕ್ ಆಗ್ತಾ ಇರ್ಲಿಲ್ಲ, ಯಾರು ಸಹ ಓಡಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ತೊಂದರೆ ಆಗ್ತಿತ್ತು. ಇಲ್ಲಿ ಡ್ರಿಂಕ್ಸ್ ಮಾಡೋರು, ಗಲೀಜ್ ಮಾಡೋರು, ಮತ್ತೆ ಎಲ್ಲಿಂದನೋ ಬರ್ತಾರೆ ಗಾಡಿಗೆ ಕಸ ತೆಗ್ದು ಎಷ್ಟು ಕೊಡ್ತಾರೆ. ತುಂಬಾ ಗಲೀಜಾಗೋದ್ರಿಂದ ಈಗ ಅಕ್ಕಪಕ್ಕದವ್ರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಅದಕ್ಕೆ ನಾವು ಇವತ್ತು ಎಲ್ಲರ ಸಹಾಯದ ಒಂದು ಗೋಡೆಗೆ ಪೇಂಟ್ ಮಾಡಿಸಿ ಮಕ್ಳ ಕೈಲಿ ಅವೇರ್ನೆಸ್ ಕೊಡಿಸ್ಬೇಕು ಅಂತ ಸ್ವಚ್ಛತೆಗೆ ಭಾರತ ಅಂತ ಮಕ್ಳ ಕೈಲಿ ಅವೇರ್ನೆಸ್ ಕೊಟ್ಟು ಮಕ್ಳ ಕೈಯಿಂದಾನೇ ಈಗ ದೊಡ್ಡವ್ರು ತಿಳ್ಕೋಬೇಕು ಅನ್ನೋ ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವತ್ತು ಮಕ್ಳಿಂದಾನೇ ಅವೇರ್ನೆಸ್ ಕೊಡಿಸ್ತಾ ಇದ್ವಿ. ಯಾರು ಕಸ ಹಾಕ್ತೀವಿ. ಸ್ವತಂತ್ರ ದಿನಾಚರಣೆ ಪೂರ್ವವಾಗಿ 80 ಪಾಯಿಂಟ್ ತಗೊಂಡಿದ್ದೀವಿ. ಕಸದ ಪಾಯಿಂಟ್ 80 ಪಾಯಿಂಟ್ ಈ ತರ ಕ್ಲಿಯರ್ ಮಾಡಿದ್ದೀವಿ. 49ನೇ ವಾರ್ಡ್ ಮಾಜಿ ನಗರ ಪಾಲಿಕೆ ಸೌಮ್ಯ.